ಯಶ್ ಬಾಸ್ ಏನಿದ್ರೆ ಆದ್ರೆ ಅವರೇ ಮೇನ್ ಲೀಡಿಂಗ್ ಹೀರೋ ಅನ್ಸ್ತಾ ಇದ್ದಾರೆ ನನಗಂತೂ. ಅವ್ರು ಸೀತಾ ರೋಲ್ ಮಾಡ್ತಾ ಇದಾರೆ ಅಂದ್ರೆ ನನಗೆ ಪ್ರೌಡ್ ಮೂಮೆಂಟ್ ಆಗ್ತಾ ಇದೆ. ಈ ಮೂವಿ ನೋಡಕ್ಕೆ ನಮ್ಮ ಅಮ್ಮನ ಜೊತೆ ಹೋಗ್ತಾ ಇದೀವಿ. ವಾಟ್ಸ್ಆಪ್ ಕನ್ನಡ ಜನತೆ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸಂಖ್ಯೆ. ಇವತ್ತು ರಿವ್ಯೂ ಮಾಡೋಣ ರಾಮಾಯಣ ಮೂವಿ ಟ್ರೈಲರ್ ನ. ಲೆಟ್ಸ್ ಸ್ಟಾರ್ಟ್. ಸೊ ಆಕ್ಚುಲಿ ಏನ್ ಗೊತ್ತಾ, ಈ ಟ್ರೈಲರ್ 2 ದಿನ ಮುಂಚೆ ರಿಲೀಸ್ ಆಗ್ಬೇಕಾಗಿತ್ತು. ಓಕೆ, ಯಾವ್ದೇ ರೀಸನ್ ಇಂದ ರಿಲೀಸ್ ಆಗ್ಲಿಲ್ಲ. ಇವತ್ತು ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಯಾವಾಗ ಮಾಡಿದ್ದಾರೆ ನೋಡಿ, ಬೆಳಗ್ಗೆ 4 ಗಂಟೆಗೆ ರಿಲೀಸ್ ಮಾಡಿದ್ದಾರೆ. ನಾನಂತೂ ಸಖತ್ ವೇಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ರಾಜಾಧಿರಾಜ ದೇವಲೋಕ, ಭೂಲೋಕ, ಬಾಹುಬಲಿ ಫೀಲ್ ಆಗ್ತದೆ. ಪಾತಾಳಲೋಕ, 3 ಲೋಕಗಳಲ್ಲೂ ಇನ್ನು ನನ್ನದೇ ಸಾಮ್ರಾಜ್ಯ. ರಾವಣ ರಾಜ್ಯ. ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸಿದ್ದಾನೆ. ನನ್ನ ಜ್ಯೇಷ್ಠ ಪುತ್ರ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಯಾಕಂತ ನಮಗೆ ಬರ್ತಿಲ್ಲ. ಕಣ್ಣು ಸುಡಿತಾರೆ. ಲೋಕ ಕಲ್ಯಾಣಕ್ಕಾಗಿ ನನ್ನ ಅಂತ್ಯವೇ ಆದರೂ ಅದಕ್ಕೆ ನಾನು ಸಿದ್ಧ. ನಾನು ನಿರ್ಧರಿಸಿ ಆಗಿದೆ. ಒಬ್ಬ ಪುತ್ರನಾಗಿ ನನ್ನ ತಂದೆ ಕೊಟ್ಟ ಮಾತನ್ನು ಪಾಲಿಸುವುದು ನನ್ನ ಕರ್ತವ್ಯ. ನಿನಗೆ 14 ವರ್ಷಗಳ ವನವಾಸ. ನಮ್ಮ ಅಡಿಗೆ ಬಂದಪ್ಪ ಸಾಯಿ ಬಲಿ ಸಂತಾವರಾಯ್. ವಿವಾಹದ ವೇಳೆಯಲ್ಲಿ ನೀವು ನನಗೆ ಕೊಟ್ಟ ಮಾತು ಮರೆತು ಬಿಟ್ಟಿರಾ? ಸಾಕ್ಷಾತ್ ನಮ್ಮಿಬ್ಬರ ವಿಧಿಯೂ ಒಂದೇ. ಆ ವಿಧಿ ಲಿಖಿತ ಏನೇ ಆಗಿರಲಿ ನನಗೆ ಸಮ್ಮತವೇ. ಜನಸ್ಥಾನದ ರಾಜಕುಮಾರಿ ಶೂರ್ಪಣಖಿ. ಅವಳು ತಮ್ಮಲ್ಲಿ ಪರವಶಳಾಗಿದ್ದಾಳೆ. ನಿನ್ನ ಸೇಡು ತೀರಿಸಿಕೊಳ್ಳುವುದು ನಿಶ್ಚಿತ ಶೂರ್ಪಣಖಿ. ರಾಮನ ಮೃತ್ಯು ಘೋರವಾಗಿರುವುದು ಅಪಮಾನ, ಘನಘೋರವಾಗಿರುವುದು. ರಾವಣ 3 ಲೋಕದ ಅಧಿಪತಿಯಾದರೆ ಆ 3 ಲೋಕಗಳ ಸಾಕ್ಷಿಯಾಗಿ ಅವನನ್ನು ವಧಿಸುತ್ತೇನೆ. ನನ್ನ ಸೀತೆಯನ್ನು ನಾನು ಮರಳಿ ಕರೆತರುತ್ತೇನೆ. ನನಗಂತೂ ಬೂಸ್ಕೊಂಡು ಬರ್ತಾ ಇದೆ. ಯಾರು ಮಾಡಿ ಬಂದಿದ್ದಾರೆ ತಿವಾರಿ. ಭಯ ರಾಮಾಯಣ. ಇದು ರಾಮನ ಯುಗದ ಆರಂಭ. ಟ್ರೈಲರ್ ಅಂತೂ ಸಾಕತ್ತಾಗಿತ್ತು. ಸೊ ಯಾಕಂದ್ರೆ ಈ ಮೂವಿ ಯಾಕೆ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಂದ್ರೆ, ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ರಾಮ ಸೀತೆ ರಾವಣ ಹನುಮಾನು ಇದೇ ಕತೆಗಳು ಕೇಳ್ತಾ ಬಂದಿದ್ವಿ. ಅಂದ್ರೆ ಸ್ಕೂಲಲ್ಲಿ ಆಮೇಲೆ ನಮ್ಮ ಅಜ್ಜಿ ತಾತ ಹೇಳ್ತಿದ್ರು ಬರೀ ಸ್ಟೋರೀಸ್. ಸೊ ಇವಾಗ ಅದ್ರ ಮೂವಿ ಬಂದಿದೆ. ಸೊ ನನಗಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಫೈನಲಿ ಇವಾಗ ಮೂವಿ ಬರ್ತಾ ಇದೆ, ಅದು ನಮ್ಮ ಯಶ್ ಬಾಸ್. ಸೊ ರಣಬೀರ್ ಕಪೂರ್ ಸೈಡ್ ಅಲ್ಲಿ ನೋಡೋಣ,
ನಮ್ಮ ಯಶ್ ಬಾಸ್ ಏನಿದ್ದಾರೆ ಅವರೇ ಮೇನ್ ಲೀಡಿಂಗ್ ಹೀರೋ ಅನ್ಸ್ತಾ ಇದ್ದಾರೆ ನನಗಂತೂ. ಯಾಕಂದ್ರೆ ಅವ್ರು ಹಾಕಿರೋ ಕಾಸ್ಟ್ಯೂಮ್ಗೆ, ಅವ್ರು ಹಾಕಿರೋ ಕಿರೀಟಕ್ಕೆ, ಅದು ನನಗಂತೂ ಸಖತ್ತಾಗಿ ಇಷ್ಟ ಆಗ್ತಾ ಇದೆ. ನನಗಂತೂ ಬಾಹುಬಲಿ ಮೂವಿಗಿಂತ ಜಾಸ್ತಿ ಆ ಲೆವೆಲ್ ಕ್ರಾಸ್ ಮಾಡ್ಬಿಡುತ್ತೆ, ಅದಕ್ಕೆ ಬೀಟ್ ಮಾಡ್ಬಿಡುತ್ತೆ ಅಂತ ನನ್ನ ಅನಿಸಿಕೆ. ಅಂಡ್ ಎಸ್ಪೆಷಲಿ ನನ್ನ ಫೇವ್ರೆಟ್ ಸಾಯಿ ಪಲ್ಲವಿ ಇರೋದಾರೆ ಅದರಲ್ಲಿ. ಸಾಯಿ ಪಲ್ಲವಿ ಇದಾರು ಒಂದು ಮಾತು, ಅದು ಸೀತಾ ರೋಲ್ ಮಾಡ್ತಾ ಇದಾರಲ್ಲ ಅದಕ್ಕಿಂತ ಒಂದು ಮೇಲೆ ಇದ್ದಾರೆ. ಯಾವ ಲೆವೆಲ್ಗೆ ಅವರು ಕಾಣಿಸ್ತಾ ಇದಾರೆ ಅಂದ್ರೆ ನನಗಂತೂ ಸಖತ್ತಾಗಿ ಇಷ್ಟ ಆಯ್ತು. ಸಾಯಿ ಪಲ್ಲವಿ ಅವರು ಯಾವುದೇ ಮೂವಿ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಆ ಮೂವಿ ಕ್ಯಾರೆಕ್ಟರ್ ನೋಡ್ತಾರೆ, ಮತ್ತೆ ಅವ್ರ ಮೆಂಟಾಲಿಟಿ ಸಖತ್ತಾಗಿದೆ. ಶಾರ್ಟ್ ಸ್ಕ್ರಿಪ್ಟ್ ಸೆಲೆಕ್ಷನ್, ಮೂವಿ ಸೆಲೆಕ್ಷನ್ ಅಲ್ಟಿಮೇಟ್ ಆಗಿ ಮಾಡ್ತಾರೆ ಅವರು ಸಾಯಿ ಪಲ್ಲವಿ ಅವರು. ರಣವೀರ್ ಕಪೂರ್ ಮತ್ತೆ ಇನ್ನು ಕೆಲವು ಕಾಸ್ಟಿಂಗ್ಸ್ ಆಕ್ಟರ್ಸ್ ಇದಾರೆ, ಮಾತಾಡೋಣ ಅವ್ರ ಬಗ್ಗೆನು. ಗಾಯ್ಸ್ ಲಿಟ್ರಲಿ ಹೇಳ್ತಾ ಇದೀನಿ, ನಮ್ಮ ಯಶ್ ಬಾಸ್ ಅಲ್ಟಿಮೇಟ್ ಕಾಣ್ತಾ ಇದ್ದಾರೆ, ಅಲ್ಟಿಮೇಟ್. ಅದಕ್ಕೆ ನನಗಂತೂ ವರ್ಡ್ಸ್ ಬರ್ತಾ ಇಲ್ಲ ಏನ್ ಹೇಳ್ಬೇಕು ಅಂತ. ಮುಂಚೆ KGF ಅಲ್ಲಿ ನೋಡಿದ್ವಿ ಲಾಸ್ಟ್ ಸತಿ. ಇವಾಗ ರಾವಣ ಆಸ್ ಅ ರಾವಣ, ವಿಷಕಂಠ ರಾವಣ ಸಕ್ಕದಾಗಿದೆ. ನನಗಂತೂ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಬರೀ ಹೇಳೋದ್ರಲ್ಲಿ ಮಜಾ ಇಲ್ಲ, ಮೂವಿಗೆ ಹೋದ್ಮೇಲೆ ಇನ್ನೂ ಜಾಸ್ತಿ ಅವ್ರ ಲೆವೆಲ್ ಮೇಲೆ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ಎಸ್ಪೆಷಲಿ ನಮ್ಮ ಸಾಯಿ ಪಲ್ಲವಿ ಅವ್ರಿಗೆ ಕ್ರೆಡಿಟ್ ಕೊಡ್ಲೇಬೇಕು. ಆಸ್ ಅ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಸಾಯಿ ಪಲ್ಲವಿ ಅವ್ರು ಈ ಮೂವಿಲಿ ಇದಾರೆ ಅಂದ್ರೆ ನನಗಂತೂ ಅದು ನೋಡಕ್ಕಂತೂ ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಾನು ಬಿಗ್ ಫ್ಯಾನ್ ಸಾಯಿ ಪಲ್ಲವಿ ಅವ್ರು ಸೀತಾ ರೋಲ್ ಮಾಡ್ತಾ ಇದಾರೆ ಅಂದ್ರೆ ನನಗೆ ಪ್ರೌಡ್ ಮೂಮೆಂಟ್ ಆಗ್ತಾ ಇದೆ. ಸೊ ಎವ್ರಿ ಮೂವಿಯಲ್ಲೂ ಅವ್ರ ಗ್ರೇಸ್, ಅವ್ರ ಪ್ರೆಸೆನ್ಸ್, ಅವ್ರ ಪ್ಯೂರಿಟಿ, ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿ ಆಕ್ಟಿಂಗ್ ಮಾಡ್ತಾರ ಅವ್ರು. ಯಾವುದೇ ಮೂವಿ ಕೊಡ್ಲಿ, ಲವ್ ಸ್ಟೋರಿ ಆಗ್ಲಿ, ಸುಮಾರು ಮೂವಿ, ಎಲ್ಲಾ ಮೂವಿ ಅಂತೂ ಫೇವ್ರೇಟ್ ನನಗೆ ಬಿಡಿ. ಅವರು ಈ ಮೂವಿಯಲ್ಲೂ ಸಖತ್ತಾಗಿ ಕಾಣಿಸ್ತಾ ಇದಾರೆ. ವಿಜುವಲ್ಸ್ ಎಲ್ಲ ನೋಡಿದ್ರೆ ಸಖತ್ತಾಗಿ ಕಾಣಿಸ್ತಾ ಇದಾರೆ. ನನಗಂತೂ ಅವ್ರ ಕಾಸ್ಟ್ಯೂಮ್ಸ್ ನೋಡಿ ಹೆಂಗ್ ಸಖತ್ತಾಗಿ ಕಾಣಿಸ್ತಿದೆ, ಎಲ್ಲೂ ಪ್ಯಾಚ್ ಇಲ್ಲ, ಏನಿಲ್ಲ, ಅಲ್ಟಿಮೇಟ್ ಆಗಿ ಕಾಣಿಸ್ತಾ ಇದೆ. ಅದೇ ಶೂರ್ಪನಖ ನೋಡಿ ಹೆಂಗ್ ಕಾಣಿಸ್ತಾ ಇದಾರೆ. ಸೊ ನಾನು ಕಂಪ್ಯಾರಿಸನ್ ಮಾಡ್ತಿಲ್ಲ, ಸಾಯಿ ಪಲ್ಲವಿ ಅವರು ಅವ್ರ ಲೆವೆಲೇ ಬೇರೆ ಇರುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಟ್ರೈಲರ್ ಅಂತೂ ಸಖತ್ತಾಗಿತ್ತು. ಮೂವಿ ನೋಡಿದ್ಮೇಲೆ ಇನ್ನೂ ಸಖತ್ತಾಗಿ ಅಲ್ಟಿಮೇಟ್ ಇರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಬಾಹುಬಲಿಗಿಂತ ಸಖತ್ತಾಗಿ ಬರ್ತಾ ಇದೆ ವಿಜುವಲ್ಸ್. ನನಗಂತೂ ಲಿಟ್ರಲಿ ಹೇಳ್ತಾ ಇದೀನಿ, ಗೂಸ್ ಬಂಪ್ ಬರ್ತಾ ಇತ್ತು. ಆಸ್ ಎ ರಾವಣ ನೋಡ್ಬೇಕು ಅಂದ್ರೆ ಗೂಸ್ ಬಂಪ್ ಬರ್ತಾ ಇತ್ತು ನನಗಂತೂ ಫುಲ್. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್, ಅವ್ರ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಇರುತ್ತೆ. ಎವ್ರಿ ಮ್ಯೂಸಿಕ್ ಹಂಗೆ ಇರುತ್ತೆ ಅವ್ರದ್ದು. ಲಾಸ್ಟ್ ಟೈಮ್ ಪೊನ್ನಿಯಿನ್ ಸೆಲ್ವನ್ ಅಲ್ಲಿ ಮ್ಯೂಸಿಕ್ ನೋಡಿದ್ದೆ, ಅವ್ರದ್ದು ಅಲ್ಟಿಮೇಟ್ ಆಗಿತ್ತು. ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ, ಇನ್ನೂ ಸಖತ್ತಾಗಿರುತ್ತೆ. ನನಗೆ ಒಂದು ಏನ್ ಮಿಸ್ಸಿಂಗ್ ಅನಿಸ್ತಾ ಇದೆ ಗೊತ್ತಾ, ಹನುಮಾನ್ ಕಾಣಿಸ್ತಾ ಇಲ್ಲ ಟ್ರೇಲರ್ ಅಲ್ಲಿ. ಸೊ ಮೋಸ್ಟ್ಲಿ ಹೈಡ್ ಮಾಡಿಟ್ಟಿರ್ಬೇಕು, ಯಾಕಂದ್ರೆ ಮೂವಿಯಲ್ಲಿ ಇನ್ನೂ ಅರ್ಭಟ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ ನನಗಂತೂ. ಸೊ ಅದಕ್ಕೆ ಹೈಡ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ಎಸ್ಪೆಷಲಿ ಈ ಮೂವಿ ನೋಡಕ್ಕೆ ನಮ್ಮ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಸೊ ನೀವು ನಿಮ್ಮ ಅಮ್ಮನ ಜೊತೆ ಹೋಗಿ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಅಂತ ನನ್ನ ಸಜೆಷನ್. ಥ್ಯಾಂಕ್ ಯು ಗೈಸ್, ಬಾಯ್.